स्वस्ति श्रीन्द्रपशालिवानसिके सोलांका ईश्वरी मासी ऊर्जसु कृष्णषष्ठितिथे शुभ्रां शुचा वासरी योगब्रह्महि कर्णतो वणिजः बहुधान्य संवत्सरी भोगी तिष्ठदिवा चिदंबर गुरु प्रत्यक्षये जागरी गुरु ब्रह्मा गुरु विष्णु गुरुदेव महेश्वरा गुरु साक्षात् परब्रह्म तस्मै श्री गुरुवे नमः चिदंबर नमस्तेस्तु चिंतितार्थप्रदायिने औदुंबर सदावास चिदंबर नमोस्तुते ध्यायेन मल्हारिदेवं कनकैर्निभं मासाभूषितांगं श्वेताश्वं खड्गहस्तं विबुधगणगणहे सेव्यमान्यं कृतार्थे युक्तांग्रीं दैत्यमूर्धां डमरविलसितं नैषचूर्णाभिरामं नित्यं भक्तेशततं सगुणपरिवर्तं शंभुं ओंकारगम्यं ಗುರು ಮಹಾರಾಜರ ಚಿದಂಬರ ಮಹಾಸ್ವಾಮಿ ನಮ್ಮೆಲ್ಲರಿಗೂ ಒಂದೇನು ಅಖಂಡ ಆಶೀರ್ವಾದ ಅದ ಅಂಥ ಒಂದು ಆಶೀರ್ವಾದದ ಫಲವಾಗಿ ಇವತ್ತಿನ ದಿವಸ ನಮ್ಮೆಲ್ಲರದು ಭಾಗ್ಯೋದಯದ ಸಮಯ ಅದ. ನಾವೆಲ್ಲರೂ ಪರಮ ಭಾಗ್ಯವಂತರಿದ್ದೀವಿ. ಯಾಕಂತಂದ್ರೆ ತಥಾ ಚಿದಂಬರ ಮಹಾಸ್ವಾಮಿಯ ಕುಲಸ್ವಾಮಿ ಆದಂಥ ನಮ್ಮೆಲ್ಲರ ಕುಲಸ್ವಾಮಿ ಆದಂಥ ಗಂಗಾ ಮಾತಾ ಮಾರ್ಥಾಂಡ ಭೈರವನ ಒಂದು ದಿವ್ಯ ಪರಮ ಸಾನ್ನಿಧ್ಯದಲ್ಲಿ ಇಂಥ ಒಂದು ಸತ್ಸಂಗದ ಭಾಗ್ಯ ನಮ್ಮೆಲ್ಲರಿಗೂ ಸಿಕ್ಕದ ಅಂತಂದ್ರೆ ಇದು ನಮ್ಮ ಪೂರ್ವ ಜನ್ಮದ ಅನಂತ ಜನ್ಮದ ಸುಕೃತದ ಫಲ ಇದ್ದಿರಲಿಕ್ಕೆ ಬೇಕು. ಯಾಕಂತಂದ್ರೆ ಯಾವುದೇ ಸಂತರು ಭಕ್ತರು ಸತ್ಪುರುಷರು ಯಾರೇ ಇರಲಿ ಸಾಧನಾ ಮಾರ್ಗದೊಳಗೆ ನಮ್ಗೆ ಪ್ರಥಮ ಮೆಟ್ಟಿಲು ಅಂತಂದ್ರೆ ಕುಲಸ್ವಾಮಿ ಆರಾಧನಾ, ಕುಲಸ್ವಾಮಿ ಉಪಾಸನಾ, ಕುಲಸ್ವಾಮಿ ಅನುಷ್ಠಾನ. ಅದನ್ನೇ ಯಾವ ಮಾರ್ತಾಂಡ ದೀಕ್ಷಿತರು ಚಿದಂಬರ ಮಹಾಸ್ವಾಮಿಯ ತಂದೆಯವರಾದಂತಹ ಮಾರ್ಥಾಂಡ ದೀಕ್ಷಿತರು ಪೂರ್ವಿ ಅವತಾರದಲ್ಲಿ ಯಾರು ವಸುದೇವರಾಗಿದ್ದರು, ಲಕ್ಷ್ಮೀ ಮಾತಾ ಸ್ವತಃ ದೇವಕಿ ಆಗಿದ್ಲು, ಅವರು ದೇವರ ಹೆಪ್ಪರಿಗೆ ತಮ್ಮ ಕುಲದೇವರಾದಂತಹ ದೇವರ ಹೆಪ್ಪರಿಗೆಯಲ್ಲಿ ಕಠೋರ ಅನುಷ್ಠಾನವನ್ನು ಮಾಡಿದ ಫಲವಾಗಿ ಪ್ರಥಮವಾಗಿ ಅಲ್ಲೇ ತೊಗಲು ಸೋಮೇಶ್ವರದಲ್ಲಿ ಮಾಡ್ತಾರೆ. ನಂತರ ದೇವರ ಹೆಪ್ಪರಿಗೆ ಕುಲದೇವತಾ ಆದಂತಹ ರಾವುತರಾಯ ಮಾರ್ಥಾಂಡ ಭೈರವನ ದಿವ್ಯ ಸಾನ್ನಿಧ್ಯದಲ್ಲಿ ಅನುಷ್ಠಾನ ಮಾಡಿದಾಗ ಮಾರ್ಥಾಂಡ ಭೈರವಂದು ಆದೇಶ ಆಗ್ತದೆ, ನೀವು ಆಕಾಶ ಚಿದಂಬರಕ್ಕೆ ಹೋಗಿ ಅನುಷ್ಠಾನ ಮಾಡ್ರಿ. ಆ ಅನುಷ್ಠಾನದ ಫಲವಾಗಿ ಪೂರ್ಣ ಬ್ರಹ್ಮ ಅವತಾರ ಚಿದಂಬರ ಮಹಾಸ್ವಾಮಿದ ಅವತಾರ ಆಗ್ತದೆ. ಅಂತಂದ್ರೆ ಭಗವಂತನ ಅವತಾರ ಆಗಲಿಕ್ಕೆ ಮಾರ್ಥಾಂಡ ದೀಕ್ಷಿತರು ತಮ್ಮ ಕುಲದೇವತಾಗ ಮೊರೆ ಹೋದರು. ಅದಕ್ಕೆ ನಮ್ಮೆಲ್ಲರದು ಪರಮ ಕರ್ತವ್ಯದ ಕುಲದೇವತಾ ಉಪಾಸನಾ. ಸ್ವತಃ ಚಿದಂಬರ ಮಹಾಸ್ವಾಮಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಕಾಲನಿಗೆ ಮಹಾಕಾಲನಾದಂತಹ ಯಮಹಿ ಭೀತಿನೇ ತುಳಸಿ ಪೂಜಲ ತಾರಕೇಶ್ವರ ನಮೋ ನಮೋ ಸುಧನಮೋ ಅನ್ನುವಂತಹ ಚಿದಂಬರ ಮಹಾಸ್ವಾಮಿ ತಮ್ಮ ಅವತಾರ ಸಮಯದೊಳಗೆ ಕುಲದೇವತಾ ಉಪಾಸನಕ್ಕೆ ಬಹಳ ಮಹತ್ವ ಕೊಡ್ತಿರ್ತಾರೆ. ದೇವರ ಹೆಪ್ಪರಿಗೆಯಲ್ಲಿ ಒಂದ್ಸಲ ಮಹಾಸ್ವಾಮಿ ಒಂದು ಮಾಸ ಪರ್ಯಂತ ಅಲ್ಲಿ ವಾಸ್ತವ್ಯ ಅಂತಕ್ಕಂಥದ್ದು ಮಾಡಿರ್ತಾರೆ. ಅಂತಹ ಒಂದು ಸಮಯದೊಳಗೆ ಶಕೆ 1725 1725ನೇ ಸಂವತ್ಸರದೊಳಗೆ ಮಹಾಸ್ವಾಮಿ ಒಂದು ಮಾಸ ಪರ್ಯಂತ ಕುಲದೇವತಾ ಉಪಾಸನಾ ಹೆಂಗೆ ಮಾಡಬೇಕು ಅಂಥೇಳಿ ಮಾಡಿ ತೋರಿಸಿದ್ದು ಉದಾಹರಣೆ ಇದೆ. ಅದಕ್ಕೆ ಅಂತಹ ಒಂದು ಕುಲಸ್ವಾಮಿಯ ದಿವ್ಯ ಸಾನ್ನಿಧ್ಯದಲ್ಲಿ ಇವತ್ತು ಈ ಸತ್ಸಂಗ ಆಗ್ಯದ. ಇದು ನಮ್ಮದು ಪರಮ ಭಾಗ್ಯದ. ಮಾರ್ಥಾಂಡ ಭೈರವನ ಸನ್ನಿಧಾನದಲ್ಲಿ ಏನೆಲ್ಲ ಮಹಾಸ್ವಾಮಿ ರಾಮಯೋಗಿ ನಾವು ಕೇಳೀವಿ ಚರಿತ್ರೆ. ರಾಮಯೋಗಿ ಒಂದು ದೊಡ್ಡ ಬಂಡೆಕಲ್ಲು ಬಿದ್ದು ಅವನದು ತಲೆ 100 ಹೋಳು ಆದ್ರೆ ಮಹಾಸ್ವಾಮಿ ಮತ್ತು
ಕುಲದೇವತಾ ಅನುಗ್ರಹದಿಂದ ಮಾರ್ತಾಂಡ ಭೈರವನ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಅವನಿಗೆ ಮತ್ತೆ ಸಜೀವ ಮಾಡಿ ಇದರೊಳಗೆ ನಂದೇನೂ ಇಲ್ಲ ಎಲ್ಲ ಆ ಕುಲದೇವತಾ ಅಂದ ಒಂದು ಪರಿಣಾಮ ಕುಲದೇವತಾ ಅನುಗ್ರಹದಿಂದ ಇದು ಆಗ್ಯದಂತ ಹೇಳ್ತಾರೆ. ಅಂಥ ಕುಲಸ್ವಾಮಿಯ ಸಾನ್ನಿಧ್ಯ ನಮಗೆ ಇವತ್ತು ಸಿಕ್ಕದ ಇದು ನಮ್ಮ ಪರಮ ಭಾಗ್ಯ ಅಂತ ಹೇಳ್ತಾ ಚಿದಂಬರ ಮಹಾಸ್ವಾಮಿ ರಾಜಾರಾಮ್ ಮಹಾರಾಜರು ಹಾಕಿಕೊಟ್ಟಂತಹ ಮಾರ್ಗದ ನಿತ್ಯ ಕೀರ್ತನ ಭಜನ ಭಜನ ನಿತ್ಯ ಕೀರ್ತನ ಭಜನ ನಿತ್ಯ ಕೀರ್ತನ ಭಜನ ಭಜನ ನಿತ್ಯ ಕೀರ್ತನ ಭಜನ ಭಜನ ಇಂಥ ಒಂದು ಮಾರ್ಗ ಏನು ರಾಜಾರಾಮ್ ಮಹಾರಾಜರು ನಮ್ಗೆ ಹಾಕಿಕೊಟ್ಟಾರ. ಅಭಂಗ ಮಾಡಾವೆ, ಭಜನ ಕಾವೆ, ಐತೆ ಸ್ವಾಮಿ ರಾಯ ಸಾಂಗಿತ್ಲೆ. ಆ ಒಂದು ಮಾರ್ಗದೊಳಗೆ ನಾವು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ಲಿಕ್ಕೀವಿ ಅಂದಮೇಲೆ ಆ ಒಂದು ಪಾದಯಾತ್ರ ನಿನ್ನೆಯಿಂದ ರಾಜಾರಾಮ್ ಮಹಾರಾಜರ ಜಯಂತಿ ಉತ್ಸವ ನಿನ್ನೆ ಮಾಡಿಕೊಂಡು 2 ದಿವಸ ಪರ್ಯಂತ ಕುಲದೇವತಾ ಸನ್ನಿಧಾನಕ್ಕೆ ಇವತ್ತು ತಾವೆಲ್ಲರೂ ಬಂದು ಆಗಮಿಸಿರಿ. ತಾವೆಲ್ಲ ಭಕ್ತರು ಸಂತರು ಇದ್ದೀರಿ. ತಮ್ಮೆಲ್ಲರಿಗೂ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಚಿದಂಬರ ಮಹಾಸ್ವಾಮಿ ರಾಜಾರಾಮ್ ಮಹಾರಾಜರಿಗೆ ಹೇಳಿದರು, ಈ ಮಾರ್ಗದಿಂದ ಯಾರು ಅನುಕರಣೆ ಮಾಡ್ತಾರ ಅಂಥವರ ಒಂದು ಸಂಘ ಆದಂತಹ ಮನುಷ್ಯರು ಪ್ರಾಣಿಗಳು ಸಹಿತ ಉದ್ಧಾರ ಆಗಿ ಹೋಗ್ತಾರೆ ಅಂಥೇಳಿ ಮಹಾಸ್ವಾಮಿ ಸಮ್ಮುಖದಿಂದ ಅಭಯ ಕೊಟ್ಟಂತಹದ್ದದ. ಆ ಪ್ರಕಾರವಾಗಿ ಇದು ನಮಗೆ ಸಿಕ್ಕದಂದರೆ ಇದು ನಮ್ಮದು ಪೂರ್ವಜನ್ಮದ ಸುಕೃತ ಅಂತ ಹೇಳ್ತಾ ಚಿದಂಬರ ಮಹಾಸ್ವಾಮಿ ಯಾರಿದ್ದಾರ ಚಿದಂಬರ ಮಹಿಮಾನ ಜಾಣಿತೋ ಬ್ರಹ್ಮ ಇತರೋಪಮ ಕಾಯದ್ಯಾವಿ. ಆ ಚಿದಂಬರನ ಮಹಿಮಾನದ ಬ್ರಹ್ಮಾದಿಗಳಿಗೂ ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹರಿಹರ ಬ್ರಹ್ಮಾದಿಗಳು ಬ್ರಹ್ಮಾದಿ ಹರಿಹರ ಜಾಚೆ ಆಜ್ಞಾಧರ ಸೋಹಾ ಚಿದಂಬರ ಪ್ರಗಟಲ ಅಂಥ ಪೂರ್ಣ ಬ್ರಹ್ಮ ಅವತಾರ 265 ವರ್ಷಗಳ ಹಿಂದೆ ಮುರುಗೋಡು ಕ್ಷೇತ್ರದೊಳಗೆ ಆಗಿರ್ತದೆ. ರಾಜಾರಾಮ್ ಮಹಾರಾಜರು, ಸಂತ ಮಾತಾ ವಿಠಾಬಾಯಿ, ಶಿವಶಾಸ್ತ್ರಿಗಳು ಯಾರು ಯಾವ ರೀತಿ ದರ್ಶನ ಅಪೇಕ್ಷೆ ಮಾಡಿದರು, ಯಾವ ಭಕ್ತರು ನರಸಿಂಹ ಭಕ್ತರಿಗೆ ನರಸಿಂಹನಾಗಿ, ದೇವಿ ಭಕ್ತರಿಗೆ ದೇವಿಯಾಗಿ, ದತ್ತ ಭಕ್ತರಿಗೆ ದತ್ತನಾಗಿ, ಪಾಂಡುರಂಗ ಭಕ್ತರಿಗೆ ಪಾಂಡುರಂಗನಾಗಿ ದರ್ಶನ ಕೊಟ್ಟಂತಹ ಪೂರ್ಣಬ್ರಹ್ಮ ಅವತಾರ ಯಾರಿದ್ದಾನಪ್ಪ ಅಂತಂದ್ರೆ ಸಂತ ಸಖಾರಾಮ್ ಗರ್ದೇವರ ಅಭಂಗದಲ್ಲಿ ಹೇಳ್ತಾರೆ, ನಮೋ ಚಿದಂಬರ ಏನು ನಾವು ಪಂಚಾಯತನ ಅಂತ ಹೇಳ್ತೀವಿ, ಶಿವ ಪಂಚಾಯತನ, ವಿಷ್ಣು ಪಂಚಾಯತನ ಎಲ್ಲ ಆ ಮಹಾಸ್ವಾಮಿ ಒಳಗೆ ಇದ್ದಾರೆ ಅಂತ ಹೇಳ್ತಾರೆ. ಮಸ್ತಕ ಪ್ರದೇಶ ಸ್ವಾಮಿತೋ ಶಂಕರ
ಶ್ರೀಶತೋ ಭಾಸ್ಕರ ಹಸ್ತದ್ವಯೇ. ಯಾವ ಮಹಾಸ್ವಾಮಿಯ ಹಸ್ತಪ್ರದೇಶದೊಳಗೆ ಸಾಕ್ಷಾತ್ ಶಂಕರ್ ಇದ್ದಾನೆ. ಶ್ರೀಶ ಅಂದ್ರೆ ಲಕ್ಷ್ಮೀಶ, ಲಕ್ಷ್ಮೀಪತಿ ಶ್ರೀಮನ್ನಾರಾಯಣ. ಭಾಸ್ಕರ ಅಂದ್ರೆ ಸೂರ್ಯನಾರಾಯಣ. ಇಬ್ಬರು ತಮ್ಮ ಎರಡೂ ಹಸ್ತಗಳೊಳಗಿದ್ದಾರೆ. ದಕ್ಷಿಣ ಚರಣ ಸಾಜಾ ಗಣಪತಿ, ವಾಮಪದ ಶಕ್ತಿ ದುರ್ಗಾಂಬಿಕಾ. ದಕ್ಷಿಣದ ಪಾದದೊಳಗೆ ಗಣಪತಿ ಇದ್ರ ವಾಮಪಾದದೊಳಗೆ ದುರ್ಗಾ ಇದ್ದಾಳ. ಅಂಥ ಒಂದು ಹೇ ಮಂಗಲಮೂರ್ತಿ ಚಿದಂಬರ ನಾಮ ಒಂದೇ ಸಖಾರಾಮ ಐಸೆ ಪರಿ ಅನ್ನುವಂತೆ ಆ ಪಂಚಾಯತನ ಎಲ್ಲ ಸ್ವಾಮಿಯೊಳಗೆ ಇದ್ದಾರ. ಅದಕ್ಕೆ ಚಿದಂಬರ ಮಹಾಸ್ವಾಮಿಗೆ ನಮಸ್ಕಾರ ಮಾಡಿದ್ರೆ ಎಲ್ಲ ದೇವಾನ್ ದೇವತೆಗಳು ತೃಪ್ತಿ ಆಗ್ಲಿಕತ್ತಾರ ಅಂತ ಹೇಳ್ತಾರೆ. ಆ ಪ್ರಕಾರವಾಗಿ ಚಿದಂಬರ ಮಹಾಸ್ವಾಮಿ ಸಮಯ ಬಹಳ ಆಗ್ಯದ. ಅದಕ್ಕೆ ಆ ಚಿದಂಬರ ಮಹಾಸ್ವಾಮಿ ಸ್ವತಃ ಶ್ರೀರಾಮಚಂದ್ರನೇ ಚಿದಂಬರ ಇದ್ದಾನ ಅಂತ ಹೇಳುವಂತಹ ಆಖ್ಯಾನ. ಹುಬ್ಬಳ್ಳಿಯಲ್ಲಿ ನಡೆದಂತಹ ಘಟನೆ. ಅನಂತರಾಯ ಮತ್ತು ಬಹಣಾಬಾಯಿ ಎನ್ನುವಂತಹ ಹೈದರಾಬಾದ್ನ ದಂಪತಿಗಳು ಯಾವ ರೀತಿ ಚಿದಂಬರ ಅನುಗ್ರಹಕ್ಕೆ ಆಗ್ತಾರೆ ಅಂತ ಹೇಳುವಂತಹ ಒಂದು ಚರಿತ್ರೆಯ ಭಾಗವನ್ನು ಸದ್ಗುರು ಮಹಾರಾಜರು ನುಡಿಸಿದಂತೆ ನಮ್ಮೆಲ್ಲರ ಮುಂದೆ ನುಡಿಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಅಂದ್ರೆ ಸ್ವತಃ ಪರಮೇಶ್ವರ ಶಂಕರ ತನ್ನ ಗಣಗಳಿಗೆ ಹೇಳ್ತಾ ಇದ್ದಾರೆ, ಆ ಚಿದಂಬರ ಸಾಕ್ಷಾತ್ ರಾಮಚಂದ್ರನೇ ಇದ್ದಾನೆ. ಅದಕ್ಕೆ ನಾವು ನೋಡ್ತೀವಿ ಬಾಬಳಗಾಂವದೊಳಗೆ ಸರಸ್ವತಿ ಸಾವಿತ್ರಂಬಾ ಸಮೇತನಾಗಿ ಚಿದಂಬರನ ಮುಂದೆ ಮಾರುತಿ ಕೈ ಮುಕ್ಕೊಂಡು ನಿಂತಾನ. ಅಂದ್ರೆ ಅದರ ಅರ್ಥ ಸ್ವತಃ ಮಾರುತಿ ರಾಮಚಂದ್ರನ ಬಿಟ್ಟರೆ ಮತ್ತೆಲ್ಲೂ ಅದು ನಮಗೆ ಕಂಡು ಬರೋಂಗಿಲ್ಲ. ಆದ್ರೆ ಬಾಬಳಗಾಂವದಾಗ ಅದು ಸ್ವತಃ ಚಿದಂಬರನೇ ರಾಮಚಂದ್ರ ಅನ್ನುವಂಥ ಪ್ರಚೀತಿ ಅಲ್ಲಿ ನಮಗೆ ಸಿಗ್ತದೆ. ಅದಕ್ಕೆ ಸಂತ ಮಾತಾ ವಿಠಾಬಾಯಿ ಹೇಳಿದ್ಲು, ರಾಮಕೃಷ್ಣ ಅವತಾರ ಸೋಚಿಯಾತ ವಿಠಾಬಾಯಿ ಹೇಳ್ತಾಳೆ, ಸ್ವತಃ ರಾಮಕೃಷ್ಣನೇ ಚಿದಂಬರಾಗಿ ಅವತಾರ ಬಂದಂತಹದ್ದು. ವಿಠ್ಠಲರಾಯಿ ರಘುಮಾಯಿ, ಚಿದಂಬರ ಸಾವಿತ್ರಿ ಆಣಿ ಸರಸ್ವತಿ ಆಯಿ. ನಾಮದೇವ ರಾಜಾರಾಮ ಐಸೆ ಧರೋನಿ ಆ ನಾಮ. ಸ್ವತಃ ನಾಮದೇವನೇ ರಾಜಾರಾಮ್ ಮಹಾರಾಜರಾಗಿ ಬಂದಾರ. ವಿಠಾಬಾಯಿ ಸಾಂಗತೆ ಖುಣ ಅಣವಾಹು ನಿಯಾಜಾಣ. ಇದು ಪರಮ ಸತ್ಯದ ಅಂತ ಹೇಳಿಗತ್ತಾಳ. ಅದಕ್ಕೆ ಮತ್ತೆ ಇನ್ನೊಂದು ಅಭಂಗದೊಳಗೆ ಪಂಡರಿನಾಥ ಚಿದಂಬರ ರೂಪದ ದಾವಿಲೆ ಆತ ಅನ್ನೋದ್ರೊಳಗೆ ಹೇಳಿಗತ್ತಾಳ. दुसरा जन्मायिका मंथर नामे माझे दिधली आता. क्या अंगद नामाने दोघे आले देखा, ರಾಮಚಂದ್ರ ಪೂರ್ಣ ಬ್ರಹ್ಮ ದೇಖಿಲೆ ಐಕ. ಯಾವಾಗ ಅಂಗದ ಆಗಿ ರಾಜಾರಾಮ್ ಮಹಾರಾಜರು ಬಂದಿದ್ರು, ನಾನು ಮಂಥರ ಆಗಿದ್ದೆ, ಅವಾಗ ರಾಮಚಂದ್ರ ಪ್ರಭುವಿಂದು ಅವತಾರ ಆಗಿತ್ತು ಅಂತ ಇನ್ನೊಂದು ಅಭಂಗದೊಳಗೆ ವಿಠಾಬಾಯಿ ಹೇಳಿಗತ್ತಾಳ. ಆ ಪ್ರಕಾರವಾಗಿ ಏನಾಗದಂದ್ರೆ ಚಿದಂಬರ ಮಹಾಸ್ವಾಮಿ ಅವತಾರ ಸಮಯದೊಳಗೆ ಅನಂತರಾಯ ಮತ್ತು ಬಹಿಣಾಬಾಯಿ ಅನ್ನುವಂತಹ ದಂಪತಿಗಳು ಹೈದರಾಬಾದ್ ಪ್ರಾಂತದಲ್ಲಿ ಇರ್ತಾರೆ. ಅವ್ರಿಗೇನೆಲ್ಲ ಲೌಕಿಕ ಸುಖೋಪಭೋಗಗಳೆಲ್ಲ ಇರ್ತಾವ. ಬಸವಣ್ಣನವರ ವಚನದಂತೆ ಬೆಚ್ಚನ ಮನೆ ಇರಲು, ವೆಚ್ಚಕ್ಕೆ ಹೊನ್ನೆ ಇರಲು, ಇಚ್ಛೆನರಿವ ಸತಿ ಇರಲು, ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ ಅನ್ನುವಂಥ ಎಲ್ಲ ಸೌಕರ್ಯ ಅನಂತರ ಆಗಿರ್ತದೆ. ಆದ್ರೆ ಅವ್ರಿಗೆ ಭಗವಂತ ಒಂದೇ ಒಂದು ಕೊರತೆ ಇರ್ತದೆ, ಸಂತಾನದ ಭಾಗ್ಯ ಅವರಿಗೆ ಆಗಿರಂಗಿಲ್ಲ. ಅಂತಂದ್ರೆ ಅನಂತರಾಯ ಮತ್ತು ಬಹಿಣಾಬಾಯಿ ಏನೆಲ್ಲ ಅನುಷ್ಠಾನಗಳನ್ನು ಮಾಡ್ಯಾರ, ಉಪಾಯಗಳು ಏನೇನವ, ಲೌಕಿಕ ಮಾರ್ಗಗಳೆಲ್ಲವನ್ನು ಅನುಸರಿಸ್ಯಾರ. ಆದರೂ ಯಾವುದೂ ಪ್ರಯೋಜನ ಆಗಿಲ್ಲ.
ಮುಂದೆ ಮತ್ತು ವಿಚಾರ ಮಾಡ್ಲಿಕತ್ತಾರ, ಹಿಂಗೆ ಮುಂದೆ ಏನು ಮಾಡೋದು ಅಂತ ಹೇಳಿ ಕರ್ಣೋಪಕರಣವಾಗಿ ಅವರಿಗೆ ಗೊತ್ತಾಗ್ಯದ ಚಿದಂಬರ ಮಹಾಸ್ವಾಮಿ ಅವತಾರ ಆಗ್ಯದ, ಪೂರ್ಣ ಬ್ರಹ್ಮ ಅವತಾರ, ಪಹಾಡೋಳೆ ಭರ ಚಿದಂಬರ ಅನ್ನುವಂತೆ ಪೂರ್ಣ ಬ್ರಹ್ಮದ ಅವತಾರ ಆಗ್ಯದ. ಕಲಿಯುಗದೊಳಗೆ ಅತಿ ದುರ್ಲಭವಾದಂಥ ಅವತಾರ. ಐಸಿಯಾ ದೇವಾತಿ ಕದಾ ನೋಹೆ ಭೇಟಿ ಕರಿತಾ ಜನ್ಮ ಕೋಟಿ ತಪ ತೀರ್ಥ, ಕೋಟಿ ಕೋಟಿ ಜನ್ಮದ ತಪಸ್ಸು ತೀರ್ಥದಿಂದ ದುರ್ಲಭವಾದಂಥ ದರ್ಶನ ಪರಮ ಭಾಗ್ಯ ಆಗಿನ ಸಮಯದೊಳಗೆ ಎಲ್ಲರಿಗೂ ಸಿಗ್ತಿರ್ತದೆ. ಈ ಪ್ರಕಾರವಾಗಿ ಅವರಿಗೆ ತಿಳಿದ ಹಂಗಂದ್ರೆ ಏನು ಮಾಡೋದು, ನಾವು ಚಿದಂಬರ ಮಹಾಸ್ವಾಮಿದು ದರ್ಶನ ಪಡ್ಕೊಳ್ಳೋಣ, ವಿನಂತಿ ಮಾಡ್ಕೊಳ್ಳೋಣ, ಭಗವಂತಗ ನಮ್ಗೆ ಸಂತಾನ ಆಗಲಿ, ವಂಶಾಭಿವೃದ್ಧಿ ಆಗಲಿ ಅಂಥೇಳಿ ಕೇಳ್ಕೋಬೇಕಂಥೇಳಿ ಯಾವ ಹೈದರಾಬಾದ್ನಿಂದ ಚಕ್ಕಡಿ ಗಾಡಿ ಕಟ್ಕೊಂಡು ಚಿದಂಬರ ಮಹಾಸ್ವಾಮಿಯ ದರ್ಶನಕ್ಕಂತ ಹೇಳಿ ಹುಬ್ಬಳ್ಳಿಗೆ ಬರ್ಲಿಕತ್ತಾರ. ಚಿದಂಬರ ಮಹಾಸ್ವಾಮಿದು ವಾಸ್ತವ್ಯ ಹುಬ್ಬಳ್ಳಿ ಒಳಗೆ ಆಗಿರ್ತದೆ. ಅವಾಗ ಅಂದ್ರೆ ಇಲ್ಲಿ ಚಿದಂಬರ ಮಹಾಸ್ವಾಮಿ ನಾವು ನಿಜವಾದ ಭಗವಂತನ ಮರೆತು ಬೇರೆ ಬೇರೆ ಕಡೆ ಏನೆಲ್ಲ ನಾವು ಬೇರೆದಕ್ಕೆ ಭಾಳ ಮೋಹಿತರಾಗ್ತೀವಿ, ಅದಕ್ಕೆ ಅದನ್ನು ಇಲ್ಲಿ ತಿಳಿಸ್ಲಿಕ್ಕೆ ಮಹಾಸ್ವಾಮಿ ಮಾಡಿದಂಥ ಲೀಲಾ ಅದ ಇದು. ಅನಂತರಾಯ ಬಹಣಾಬಾಯಿನೇನು ಹುಬ್ಬಳ್ಳಿ ಒಳಗೆ ಎಂಟ್ರಿ ಆಗಬೇಕು, ಬರಬೇಕು ಅನ್ನೋ ಹೊತ್ನಾಗ ಅಲ್ಲೇ ಇನ್ನೊಂದು ಘಟನಾ ಆಗಿರ್ತದೆ. ಹುಬ್ಬಳ್ಳಿ ಒಳಗೆ ಬಂಗಾಳದಿಂದ 4 ಜನ ಮಾಂತ್ರಿಕರು ಅಲ್ಲಿ ಹುಬ್ಬಳ್ಳಿ ಒಳಗೆ ವಾಸ್ತವ ಅಂತಕ್ಕಂಥದ್ದು ಮಾಡ್ಯಾರ. ಅದೇ ಸಮಯದೊಳಗೆ ಆ ಮಾಂತ್ರಿಕರು ಏನೆಲ್ಲ ಜನರ ಸಮಸ್ಯೆಗಳನ್ನೆಲ್ಲ ಪರಿಹಾರ ಮಾಡ್ಲಿಕತ್ತಾರ. ಎಲ್ಲ ಕಾಳಿ ಮಾತಾ, ಭೂತ ವೇತಾಳ, ಎಲ್ಲ ಶಿವಗಣಗಳು ಏನವ ಎಲ್ಲ ಗಣಗಳನ್ನು ವಶೀಕರಣ ಮಾಡಿಕೊಂಡಾರ. ಅವರ ಮುಖಾಂತರವಾಗಿ ಮಾಂತ್ರಿಕರು ಯಾರೇ ಯಾಚಿತ ಭಕ್ತರು ಬರಲಿ, ಯಾರೇ ಬರಲಿ, ಅವರಿಗೆ ಅವ್ರದ್ದು ಪೂರ್ವದ್ದು ವೃತ್ತಾಂತ ಎಲ್ಲ ಹೇಳ್ಬಿಡ್ತಾರ, ನೀವು ಇಂಥವ್ರು ಅಂತ ಹೇಳಿ. ಆದ್ರೆ ಅದನ್ನು ಬದಲಿ ಮಾಡೋ ಶಕ್ತಿ ಅವ್ರಿಗೆ ಇರಂಗಿಲ್ಲ. ಯಾವುದಾದ್ರೂ ಕರ್ತುಮ ಅನ್ಯಥಾ ಕರ್ತುಂ ಶಕ್ತಿ ಇದ್ರೆ ಅದು ಪರಮಾತ್ಮ ಭಗವಂತ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ಚಿದಂಬರನಿಗೆ ಮಾತ್ರ ಸಾಧ್ಯ. ಆ ಪ್ರಕಾರವಾಗಿ ಅನಂತರಾಯ ಮತ್ತು ಬಹಿಣಾಬಾಯಿ ಇನ್ನೇನು ಬರ್ಲಿಕತ್ತಾರ ಹುಬ್ಬಳ್ಳಿ ಒಳಗೆ. ಮಾಂತ್ರಿಕರು ಅವರ ಸಹಚರರು ಎಲ್ಲ ಹುಬ್ಬಳ್ಳಿ ಒಳಗಿರ್ತಾರೆ. ಯಾರೇ ಚಿದಂಬರ ಮಹಾಸ್ವಾಮಿ ಕಡೆ ಬರಲಿ, ಯಾರೇ ಏನೇ ಸಮಸ್ಯೆಗಳು ಬರಲಿ, ಅವರೆಲ್ಲ ಸ್ಥಿತಿವಂತರಿದ್ದಾರೆ, ಎಲ್ಲ ನೋಡ್ಕೊಂಡು ಬಿಡ್ತಾರೆ, ಅವರು ತಿಳ್ಕೊಂಡು ಅವರಿಗೆ ಮಾಂತ್ರಿಕರನ್ನ ಕರ್ಕೊಂಡು ಹೋಗುವಂಥವ್ರು ಆಗ್ಯಾರ. ನಾವು ನಿಜವಾದ ಬಂಗಾರಕ್ಕಿಂತ ಗಿಲಿಟಿನ್ ಬಂಗಾರ, ರೋಡ್ ಗೋಲ್ಡ್ ಬಂಗಾರ ಅಂತ ಹೇಳ್ತೀವಿ, ಅದಕ್ಕೆ ಭಾಳ ಮೋಹಿತರಾಗ್ತೀವಲ್ಲ. ಹಂಗೆ ಅನಂತರಾಯ ಮತ್ತು ಬಹಿಣಾಬಾಯಿಯರು ಚಿದಂಬರನ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕನ ದರ್ಶನಕ್ಕೆ ಬರುವಂತಹದ್ದು ಉದ್ದೇಶ ಇಟ್ಕೊಂಡು ಬಂದಿದ್ರು. ಆದ್ರೆ ಆ ಮಾಂತ್ರಿಕರ ಸಹಚರರ ಮಾತಿಗೆ ಮರಳಾಗಿ ನೇರವಾಗಿ ಮಾಂತ್ರಿಕರ ಹತ್ರ ಹೋಗ್ಲಿಕತ್ತಾರೆ. ಮಾಂತ್ರಿಕರು ಮೊದಲೇ ಎಲ್ಲ ತಿಳ್ಕೊಂಡ್ಬಿಟ್ಟಿರ್ತಾರೆ, ಇವ್ರು ಎಲ್ಲಿಂದ ಬಂದಾರ ಏನು ಅಂತಂದ ಕೂಡ. ಅನಂತರಾಯ ಹೋದಾಗ ಮುಖ್ಯ ಮಾಂತ್ರಿಕ ಹೇಳಿಗತ್ತಾನ, ನಿನ್ನ ಹೆಸರು ಅನಂತರಾಯ ಹೌದಿಲ್ಲ? ಹೌದ್ರಿ. ನೀನು ಹೈದರಾಬಾದಿಂದ ಬಂದಿ ಅಂತ ಕೂಡ, ಹೌದು, ನೀವು ಹೇಳೋದು ಖರೆ ಅದರಿ ಅಂತಂದ್ರೆ ಅವರು ತಿಳ್ಕೊಂಡಾರ, ಇವ ಶ್ರೀವಂತಿದ್ದಾನ, ಏನೆಲ್ಲ ಅನುಕೂಲಸ್ಥನಿದ್ದಾನ ಅಂತ ತಿಳ್ಕೊಂಡು ಅವನಿಗೆ ಹೇಳಿಗತ್ತಾರ, ನಿನಗೆ ಸಂತಾನದ್ದು ಭಾಳ ದುರ್ಲಭದ, ಆದರೂ ನಾವು ನಿಮಗೆ ಒಂದು ಕನ್ಯಾರತ್ನವನ್ನು ಕೊಡಲಿಕ್ಕೆ ಪ್ರಾರ್ಥನೆ ಮಾಡ್ಕೋತೀವಿ, ನಿನಗೆ ಆಗೋದಾದ್ರೆ ಒಂದು ಕನ್ಯಾರತ್ನ ಆಗ್ತದೆ ಅಂತ ಹೇಳಿ ಆಶೀರ್ವಾದ ಮಾಡಿ ಅವರು ಹೇಳಿಗತ್ತಾರ. ಸಾಕಷ್ಟು ಅನಂತರಾಯ ಸ್ಥಿತಿವಂತ ಇದ್ದ, ಅವನಿಗೆಲ್ಲ ಏನೇನು ವರ್ಷಾಸನ, ಮಾಸಾಸನ, ಅನ್ನದಾನ ಏನೆಲ್ಲ ಅವನಿಗೆ ಒಪ್ಪಿಸ್ಲಿಗತ್ತಾರ. ಅನಂತರಾಯ ಮತ್ತು ಬಹಿಣಾಬಾಯಿ ಆಯಿತು, ನಮ್ಗೆ ಕನ್ಯಾರತ್ನ ಹುಟ್ಟದ ಅಂದ್ರೆ ಭಾಳ ಖುಷಿಯಾಗಿ ಮತ್ತು ವಾಪಸ್ ಹೊಂಟುಬಿಟ್ಟಾರೆ ಹೈದರಾಬಾದ್ಗೆ. ಅವಾಗ ಬಹಿಣಾಬಾಯಿಗೆ ವಿಚಾರ ಬಂದದ, ನಾವು ಬಂದದ್ದು ಉದ್ದೇಶ ಏನಿತ್ತು, ಆದರೆ ನಾವು ಅದನ್ನು ಮಾಡಲಿಲ್ಲ.
ಮಹಾಸ್ವಾಮಿಗೆ ಭೇಟಿ ಆಗಬೇಕಾಗಿತ್ತು, ಆದ್ರೆ ನಾವು ಹಂಗೆ ಹೊಂಟೀವಿ. ಆವಾಗ ಅನಂತರ ಹೇಳಿಗತಾನ, ಮಹಾಸ್ವಾಮಿ ಹತ್ರ ಏನು ಹೋಗೋದದ, ಈಗ ಪಾಪ ಬಡ ಬ್ರಾಹ್ಮಣ ಇದ್ದಾನ, ಗರೀಬ ಸೋಂಗ ತೋ ಧರಿಲ ವಿಠ್ಠಲ ಹೋ ತೋಚಿ ಆತ. ಗರೀಬ ಸೋಂಗ ಹಾಕ್ಯಾನ, ದಸಮಣೆ ಝಾಲ ಗರೀಬ ಬ್ರಾಹ್ಮಣ, ನ ದುಃಖವೇ ಮನ ದುರ್ಜನಾಂಚೆ. ದುಷ್ಟರ ಮನಸ್ಸನ್ನು ನೋಯಿಸಿದಂಥ ಗರೀಬ ಬ್ರಾಹ್ಮಣನ ಅವತಾರ, ಅದನ್ನ ಸತ್ಯ ಅನ್ಕೊಂಡ್ಬಿಡ್ತಾರೆ ಜನ ಮರಳು ಜಾತ್ರೆ ಮರಳು ಅನ್ನುವಂತೆ. ಆದರೂ ಒಂದು ಪ್ರಯತ್ನ ಮಾಡೋಣ ಅಂಥೇಳಿ ಹೋಗ್ಯಾರ. ಚಿದಂಬರ ಮಹಾಸ್ವಾಮಿ ಹತ್ರ ಬೆರಳಿಕೆ ಅಷ್ಟು ಆ ಆಂತರಿಕ ಭಕ್ತರು ಮಾತ್ರ ಉಳ್ಕೊಂಡಿರ್ತಾರೆ. ಯಾಕಂತಂದ್ರೆ ಮಾಂತ್ರಿಕರ ಹತ್ರ ಏನೆಲ್ಲ ವೈಭವ, ಲೌಕಿಕ ವೈಭವ. ಇಲ್ಲಿ ಮಹಾಸ್ವಾಮಿ ಹತ್ರ ಏನದ, ನೊಚ್ಚು ಭಕ್ರಿ. ಮಾಂತ್ರಿಕರ ಹತ್ರ ಲಾಡು ಪೂರಿ ಎಲ್ಲ ವ್ಯವಸ್ಥೆ ಸರಿ ಆಗ್ತಿರ್ತದೆ. ಅದಕ್ಕೆ ನಮ್ಮಂಥ ಸಾದಾ ಮಂದಿ ಏನು ಮಾಡ್ತಾರೆ, ನಿಧಾನವಾಗಿ ಮಾಂತ್ರಿಕರ ಹತ್ರ ಹೋಗ್ಲಿಕ್ಕೆ ನಿಷ್ಠಾವಂತ ಭಕ್ತರು ಮಾತ್ರ ಮಹಾಸ್ವಾಮಿ ಹತ್ರ ಉಳಿತಾರೆ. ಮಾರ್ತಾಂಡ ದೀಕ್ಷಿತರಿಗೆ ಸ್ವಯಂ ಪ್ರಕಾಶ್ ಗುರುಗಳದು ಇಂಥ ಪರೀಕ್ಷೆನೇ ಬರ್ತದೆ. ಹಾಗೂ ನೂರಾರು ಮಂದಿ ಸ್ವಯಂ ಪ್ರಕಾಶರಿಗೆ ಶಿಷ್ಯಂದರು ಕಾಶಿ ಒಳಗಿದ್ರು ಕೇವಲ 3 ಮಂದಿ ಶಿಷ್ಯಂದರು ಮಾತ್ರ ಉಳ್ಕೋತಾರೆ. ಉಳಿದವರೆಲ್ಲ ಆ ಸ್ವಯಂ ಪ್ರಕಾಶರಿಗೆ ಏನು ವ್ಯಾಧಿ ಆಗಿರ್ತದೆ ಅದನ್ನು ನೋಡಿ ಪಲಾಯನ ಮಾಡಿಬಿಡ್ತಾರೆ. ಹಂಗೆ ಗಟ್ಟಿ ಬೀಜ ಮಾತ್ರ ಉಳಿತಾವ, ಜೋಳ ಹಾರಿ ಹೋಗ್ತದೆ ಅಂತಾರಲ್ಲ, ಹಂಗೆ ಜೋಳೆಲ್ಲ ಹಾರೋಗ್ಬಿಡ್ತಾರೆ. ಗಟ್ಟಿ ಬೀಜ ಮಾತ್ರ ಉಳಿತಾವ. ಹಂಗೆ ಗಟ್ಟಿ ಬೀಜಗಳು ಮಾತ್ರ ಅಲ್ಲಿ ಮಹಾಸ್ವಾಮಿ ಹತ್ರ ಇರ್ತಾರೆ. ಅನಂತರಾಯ ಮತ್ತು ಬೈಣಾಬಾಯಿ ಹೋದಾಗ ಮಹಾಸ್ವಾಮಿ ಆಶೀರ್ವಾದ ಮಾಡಿ ಹೇಳಿಗತ್ತಾರ, ನಿಮಗೆ ಒಂದು ಪುತ್ರ ಸಂತಾನ ಆಗ್ತದೆ 1 ವರ್ಷದೊಳಗೆ ಅಂತ ಹೇಳಿಗತ್ತಾರ. ಮತ್ತು ಬಹಳ ಖುಷಿ ಆಗ್ಯದ ಅನಂತರಾಯ ಬೈಣಾಬಾಯಿಗೆ. ಇದು ಎಲ್ಲ ಹುಬ್ಬಳ್ಳಿ ತುಂಬ ಎಲ್ಲರಿಗೂ ಹಬ್ಬಿಬಿಟ್ಟದ. ಮಾಂತ್ರಿಕರು ಕನ್ಯಾರತ್ನ ಹುಟ್ಟದ ಅಂತ ಹೇಳ್ಯಾರ, ಚಿದಂಬರ ಮಹಾಸ್ವಾಮಿ ಪುತ್ರ ಆಗ್ತದೆ ಅಂತ ಹೇಳ್ಯಾರ ಅಂಥೇಳಿ ಎಲ್ಲರೂ ಇದನ್ನು ಕಾದು ನೋಡ್ಲಿಕ್ಕೆ ಹತ್ಬಿಟ್ಟಾರ. ಅನಂತರಾಯ ಮತ್ತು ಬೈಣಾಬಾಯಿ ಮತ್ತು ಹೈದರಾಬಾದಿಗೆ ಹೋಗಿ ಅಲ್ಲಿರುವಂತಹ ಸಮಯದಲ್ಲಿ ಬೈಣಾಬಾಯಿ ಗರ್ಭವತಿ ಆಗ್ಯಾಳ. 9 ಮಾಸಗಳು ತುಂಬಿದ ಮೇಲೆ ಮಾಂತ್ರಿಕರು ಹೇಳಿದ ಪ್ರಕಾರನೇ ಕನ್ಯಾರತ್ನ ಜನನ ಆಗ್ಯದ. ಆಗ ಅನಂತರಾಯ ಮತ್ತು ಬೈಣಾಬಾಯಿ ಮಾಂತ್ರಿಕರದೇ ಖರೆ ಆಯಿತು, ಚಿದಂಬರ ಮಹಾಸ್ವಾಮಿ ಬಡ ಬ್ರಾಹ್ಮಣ ಇದ್ದಾರೆ, 1-4 ಮಂದಿ ಹೊಗಳವರು ಅಲ್ಲಿ ಇಟ್ಕೊಂಡು ಏನೋ ಜೀವನ ಮಾಡ್ತಾರೆ ಪಾಪ ಅಂಥೇಳಿ ತಿಳ್ಕೊಂಡು ಮಾಂತ್ರಿಕರ ಹತ್ರ ಬಂದಾರ. ನೇರವಾಗಿ ಏನೆಲ್ಲ ಸಹಸ್ರ ಬ್ರಾಹ್ಮಣರ ಭೋಜನ, ಏನೆಲ್ಲ ಮಾಶಾಸನ ಎಲ್ಲ ಕೊಟ್ಬಿಟ್ಟಾರ. ಎಲ್ಲ ಸಮರ್ಪಣೆ ಮಾಡ್ಯಾರ. ಸಮರ್ಪಣೆ ಮಾಡಿ ಮತ್ತಿನ್ನು 4-6 ದಿವಸ ಅಲ್ಲಿದ್ದು ಮತ್ತು ವಾಪಸ್ ಹೈದರಾಬಾದಿಗೆ ಹೋಗೋ ಸಮಯದೊಳಗೆ ಬೈಣಾಬಾಯಿಗೆ ಅನ್ನಿಸ್ತದ, ಚಿದಂಬರ ಮಹಾಸ್ವಾಮಿ ತಾಯಿ ಅಂತಃಕರಣ, ಮಹಾಸ್ವಾಮಿ ದರ್ಶನ ಮಾಡ್ಕೊಂಡು ಹೋಗೋಣ. ಅನಂತರಾಯ ಹೇಳಿಗತಾನ, ಅಲ್ಲಿ ಹೋಗಿ ಏನು ಮಾಡ್ತಿ, ಮಹಾಸ್ವಾಮಿ ನೀ ಹೇಳಿದ್ದು ಸುಳ್ಳಾಗ್ಯದ ಅಂಥೇಳಿ ಹೇಳಕ್ಕಿದ್ದೀಯೇನು ಅಂಥೇಳಿ ಅನಂತರಾಯ ಅಲ್ಲೇ ಊರು ಗಡಿಯೊಳಗೆ ಇದ್ದಾನ. ಆದ್ರೆ ಬಹಿಣಾಬಾಯಿ ಮಾತ್ರ ಚಿದಂಬರ ಮಹಾಸ್ವಾಮಿ ಹತ್ರ ಬಂದಾಳ. ಚಿದಂಬರ ಮಹಾಸ್ವಾಮಿ ಏನೆಲ್ಲ ವೈದಿಕರು, ಶಾಸ್ತ್ರಜ್ಞರು, ಪಂಡಿತರು, ಸಂತರು, ಭಕ್ತರ ಮಧ್ಯದಲ್ಲಿ ನಕ್ಷತ್ರಗಳ ಮಧ್ಯೆ ಚಂದ್ರ ಹೆಂಗೆ ಕಾಣಿಸ್ತಾನ ಹಂಗೆ ಚಿದಂಬರ ಮಹಾಸ್ವಾಮಿ ಸುಖಾಸನದೊಳಗೆ ಕೂತಾರ. ಬಯಸೋನೆ ಯಾ
ತಥಾ ಪಾಂಡುರಂಗ ಚಕ್ರಪಾಣಿಯಾದಂತಹ ಸಗುಣಾವತಾರ ಧಾರಣ ಮಾಡಿದಂತಹ ಚಿದಂಬರ ಮಹಾಸ್ವಾಮಿ ತಮ್ಮ ಸಭಾಮಂಟಪದಲ್ಲಿ ಆಸೀನರಾಗ್ಯಾರ. ಬಹಿಣಾಬಾಯಿ ಹೋಗಿ ಹೇಳಿಗತ್ತಾಳ, ಮಹಾಸ್ವಾಮಿ ನೀವು ಹೇಳಿದ್ರಿ ಪುತ್ರ ಸಂತತಿ ಆಗ್ತದೆ ಅಂತ ಹೇಳಿ, ಆದ್ರೆ ಕನ್ಯಾರತ್ನ ಹುಟ್ಟ್ಯದ ನಮ್ಗೆ ಅಂತ ಹೇಳಿದಾಗ ಚಿದಂಬರ ಮಹಾಸ್ವಾಮಿ ಹೇಳಿಗತ್ತಾರ, त्रिवाचे बोलणी बोलतसे सत्य मानी जो सत्य रवरवत्यासी सत्यत्यो मानती प्रचीತಿ रोकड़ी ಕಾಗಿ ಅಂದರ ಬೆಳಗಾಗ್ಬೋದು, ಸೂರ್ಯನಾರಾಯಣ ಕತ್ಲೊಳಗ ಅಡಿಕೋಬೋದು, ಆದ್ರೆ ಚಿದಂಬರ ಮಹಾಸ್ವಾಮಿ ನುಡಿ ಎಂದೂ ಅಸತ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಗತ್ತಾರ ಮಹಾಸ್ವಾಮಿ. ಅದನ್ನೇ ರಾಜಾರಾಮ್ ಮಹಾರಾಜ್ ಹೇಳ್ಯಾರ. ನೋಡಮ್ಮ, ಸರಿಯಾಗಿ ಲಕ್ಷ್ಯ ಕೊಟ್ಟು ನೋಡು, ಪುತ್ರನನ್ನು ಹಿಡ್ಕೊಂಡಿದ್ದಿ, ಕನ್ಯಾ ಅಂತ ಹೇಳಿಗತ್ತಿದ್ದಿ ಅಂತ ಹೇಳಿದಾಗ ಅಲ್ಲಿ ಭಕ್ತರೆಲ್ಲರಿಗೂ ಹೇಳಿಗತ್ತಾರ, ನೋಡ್ರಿಪ್ಪ ನೀವರ ಹೇಳ್ರಿ, ಗಂಡು ಮಗನ ಹಿಡ್ಕೊಂಡಾಳ ಬಹಿಣಾಬಾಯಿ, ಆದ್ರೆ ಪುತ್ರಿ ಅಂತ ಹೇಳಿಗತ್ತಾಳ ಅಂತಂದಾಗ ಎಲ್ಲರೂ ನೋಡ್ಲಿಗತ್ತಾರ. ಬಹಿಣಾಬಾಯಿನೂ ಸ್ವತಃ ನೋಡ್ಲಿಗತ್ತಾಳ. ಅದು ಕನ್ಯಾರತ್ನ ಹೋಗಿ ಪುತ್ರ ರತ್ನ ಆಗ್ಯದ. बोला चिदंबर राजाराम महाराज की जय, भक्ताभिमानी राजाधिराज सद्गुरु चिदंबरेश्वर महाराज की जय. ಕನ್ಯಾರತ್ನವನ್ನು ಪುತ್ರರತ್ನ ಆಗಿ ಪರಿವರ್ತನೆ ಮಾಡಿದ್ರು ಮಹಾಸ್ವಾಮಿ. ಮಹಾಸ್ವಾಮಿ ಮನಸ್ಸು ಮಾಡಿದ್ರೆ ಪುತ್ರನ ಹುಟ್ಟಬಹುದಾಗಿತ್ತು, ಆದ್ರೆ ಮಾಂತ್ರಿಕರದ್ದು ಅಹಂಕಾರ ಪತನ ಆಗ್ಬೇಕಾಗಿತ್ತು. ಅವ್ರದ್ದು ಅಹಂಕಾರ ಎಷ್ಟು ಬಂದ್ಬಿಟ್ಟಿರ್ತದೆ ಅಂದ್ರೆ ಮಾಂತ್ರಿಕರು ಮೆರವಣಿಗೆ ಶುರು ಆಗ್ಬಿಟ್ಟಿರ್ತದೆ ಹುಬ್ಬಳ್ಳಿ ತುಂಬೆಲ್ಲ. ಮಹಾರಾಜರು ಗುರು ಮಹಾರಾಜರು ಚಿದಂಬರ ಮಹಾಸ್ವಾಮಿ ಇದ್ದ ಮನೆ ಹತ್ರ ಅದೇ ಓಣಿಯೊಳಗೆ ಅವ್ರದ್ದು ಮೆರವಣಿಗೆ ಶುರು ಆಗಿರ್ತದ. ಇನ್ನು ಮುಂದೆ ಉರವಣಿಗೆ ಶುರು ಆಗತ್ತದ ಎಂಬುದು ಅವರಿಗೆ ಕಲ್ಪನಾನೇ ಇಲ್ಲ. ಯಾರಿದ್ದಾರ ಕಾಲನಿಗೆ ಮಹಾಕಾಲ ಮೃತ್ಯುಂಜಯೇಶ್ವರ ಪರಮೇಶ್ವರ ಏವ ಸೌಭೂಮ ಅವತೀರ್ಯ ತಥಾ ಪರಮೇಶ್ವರನೇ ರಾಮಚಂದ್ರ ಪ್ರಭುವೇ ತ್ರೈತಾಯುಗದ ಪ್ರಭು ಅವತಾರ ಮಾಡೋಂಥ ಕಲ್ಪನಾನೇ ಇಲ್ಲ ಅವರಿಗೆ. ಅದಕ್ಕೆ ಮಹಾಸ್ವಾಮಿ ಅವರ ಗರ್ವ ಹರಣ ಮಾಡಬೇಕಾಗಿರ್ತದೆ. ಅದಕ್ಕೆ ಇದೊಂದು ಲೀಲಾ ಮಾಡಿ ತೋರಿಸ್ತಾರೆ. ಪುತ್ರ ಕನ್ಯಾರತ್ನ ಹೋಗಿ ಪುತ್ರ ಆಗ್ಯಾನ, ಬಹಳಷ್ಟು ಆನಂದ ಆಗ್ಯದ ಎಲ್ಲರಿಗೂ. ಜೈ ಜೈ ಘೋಷ ಮಾಡ್ಲಿಕತ್ತಾರ. ಚಿದಂಬರ ಮಹಾಸ್ವಾಮಿದು ಮಾತು ಸತ್ಯ ಆಯಿತು, ಮಾಂತ್ರಿಕದ್ದು ಸುಳ್ಳು ಆಯಿತು ಅಂಥೇಳಿ. ಇದು ಊರ ಗಡಿಯೊಳಗೆ ನಿಂತಿದ್ದ ಅನಂತರಾಯ ಚಿದಂಬರ ಮಹಾಸ್ವಾಮಿ ಸಾಮಾನ್ಯ ಮನುಷ್ಯ ಅಂತ ತಿಳ್ಕೊಂಡು ಧಾವಿಸಿ ಬಂದು ನೋಡ್ಲಿಕತ್ತಾರ. ಇಬ್ಬರು ಮಗ ಪರಿವರ್ತನ ಆಗಿದ್ದು ನೋಡ್ಲಿಕತ್ತಾರ. ಚಿದಂಬರ ಮಹಾಸ್ವಾಮಿ ಹೇಳಲಿಕತ್ತಾರ, ಯಜ್ಞೇಶ್ವರನ ಪ್ರಸಾದ ಇಲ್ಲಿ ದಿವಸ ನಡೀತದ, 1-4 ದಿವಸ ಇಲ್ಲಿ ಇದ್ದು ಪ್ರಸಾದ ಸ್ವೀಕಾರ ಮಾಡ್ಕೊಂಡು ಹೋಗ್ರಿ ಅಂಥೇಳಿ ಅಲ್ಲೇ ಅವ್ರಿಗೆ ವಾಸ್ತವ್ಯ ಅಂತಕ್ಕಂಥ ಮಾಡ್ಯಾರ. ಇದು ಏನಾಗ್ಯದ, ಮಾಂತ್ರಿಕರಿಗೆ ಗೊತ್ತಾಗ್ಬಿಟ್ಟದ. ಮಾಂತ್ರಿಕರಿಗೆ ಬಹಳಷ್ಟು ಸಿಟ್ಟು ಬಂದ್ಬಿಟ್ಟದ. ಅವ್ರೇನೆಲ್ಲ ಶಾಕಿನಿ ಡಾಕಿನಿ ಪರಿವಾರ ಏನದ ಶಿವಗಣ ಎಲ್ಲವ ಪರಿವಾರನ ಆಹ್ವಾನ ಮಾಡ್ಲಿಕತ್ತಾರ. ಮಾಡಿ ಕೇಳಲಿಕತ್ತಾರ, ಇದನ್ನೇನು ಮಾಡಿರಿ ನೀವು, ಈಗ ತಕ್ಷಣ ಹೋಗ್ರಿ, ಆ ಒಂದೇನು ಸಂತಾನದ ಬಹಿಣಾಬಾಯಿ ಮತ್ತು ಅನಂತರ ಎಂದು ಅದನ್ನು ವಧ ಮಾಡ್ಕೊಂಡು ತಗೊಂಬರ್ರಿ ಅಂತ ಹೇಳಿಕತ್ತಾರ. ಚಿದಂಬರ ಮಹಾಸ್ವಾಮಿಗೆ ಗೊತ್ತಿರ್ಲಾರ್ದು ಯಾವ್ದದ, ಗುಹ್ಯಾಚೆ ನಜ ಗುಹ್ಯ, ಅಂತರಂಗದೊಳಗಿಂದ ಅಂತರಂಗ ತಿಳ್ಕೊಂಡಂತಹ ಮಹಾಸ್ವಾಮಿ ಇರ್ವಿ ಕಾಲಾಗೆ ಗೆಜ್ಜಿ ಸಪ್ಳನು ಮಹಾಸ್ವಾಮಿಗೆ ಗೊತ್ತಾಗ್ತದೆ. ಹಂಗ ಎಲ್ಲ ಅರಿತಂತಹ ಚಿದಂಬರ ಮಹಾಸ್ವಾಮಿಗೆ ಇದು ಗೊತ್ತಿರ್ತದೆ. ಗೊತ್ತಿರ್ಲಾರ್ದು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲೇ ಶ್ರೀಮನ್ನಾರಾಯಣ ಸುದರ್ಶನ ಚಕ್ರ ಅಂತ ಅನ್ನುವಂಥದ್ದು ಅಲ್ಲಿ ತಿರುಗ್ಲಿಕ್ಕೆ ಶುರು ಆಗ್ಬಿಟ್ಟದ. ಸಂತಾನ ಪುತ್ರ ಏನು ಬಹಿಣಾಬಾಯಿ ಮತ್ತು ಅನಂತರಾಯ ವಾಸ್ತವ್ಯ ಮಾಡಿರ್ತಾರೆ, ಅವರೆಲ್ಲ ಏನು ಮಾಂತ್ರಿಕರ ಅವರೆಲ್ಲ ಗಣಗಳು ಹೋಗಿ ಅಲ್ಲೇ ಆ ಮಗನು ವಧ ಮಾಡ್ಬೇಕಂತ ಹೇಳಿ ಹೋಗ್ಲಿಕತ್ತಾರ. ಸುದರ್ಶನ ಚಕ್ರದ ಕಿಡಿ ಅವ್ರಿಗೆ ಸುದರ್ಶನ ಚಕ್ರದ ಹತ್ರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ನಾಶ ಆಗಿ ಹೋಗ್ತಾರ. ಮತ್ತು ಬಂದು ಮಾಂತ್ರಿಕರ್ತರಿಂದ ಹೋದ್ರೆ ನಮಗೆ ಫಜೀತಿ ಮಾಡ್ತಾರ. ಹಂಗಾದ್ರೆ ನಾವೇನು ಮಾಡ್ಬೇಕೀಗ? ತಥಾ ಕೈಲಾಸಪತಿ ಶಂಕರ ನಮ್ಗೆಲ್ಲರಿಗೂ ಏನು ಪಿತಾ ಇದ್ದಾನ, ಅವನ ಹತ್ರ ಹೋಗ್ಬೇಕು.
ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ಲಿಕತ್ತಾರ. ಕೈಲಾಸೇ ಚಾ ಭೋಳಾ ದೇವಾ, ಕೈಲಾಸೇ ಚಾ ಭೋಳಾ ದೇವಾ, ಕೈಲಾಸೇ ಚಾ ಭೋಳಾ ದೇವಾ, ಕೈಲಾಸೇ ಚಾ ಭೋಳಾ ದೇವಾ, राजा राम गुरु महाराज की जय, सब साधु संतन की जय. ಈ ಪ್ರಕಾರವಾಗಿ ಕೈಲಾಸಪತಿನ ಧ್ಯಾನ ಮಾಡ್ಲಿಕತ್ತಾರ. ಪರಮೇಶ್ವರ ಪ್ರಕಟ ಆಗ್ಯಾನ, ಹೇಳಿಗತ್ತಾನ, ಶೋಭೆ ಚ ಪರಹಸ್ತಕಿ ರಾಮ ನಾಮ ಬೋಲೆ ಮುಖಿ. ನೀವು ಚಿದಂಬರ ಮಹಾಸ್ವಾಮಿ ಅಂತಂದ್ರೆ ಏನು ಸಾಮಾನ್ಯ ಮನುಷ್ಯ ಅಂತ ತಿಳ್ಕೊಂಡಿರೇನು? ಯಾರ್ದು ರಾಮನಾಮ ನಿರಂತರವಾಗಿ ನಾನು ಜಪ ಮಾಡ್ತೀನೋ ಆ ಸ್ವತಃ ರಾಮಚಂದ್ರನೇ ಚಿದಂಬರನಾಗಿ ಅವತಾರ ಮಾಡ್ಯಾನ. ರಾಮಚಂದ್ರ ಪ್ರಭುವೇ ಚಿದಂಬರ ಇದ್ದಾನ ಅಂತಂದ ಕೂಡಲೇ ಆವಾಗ ಆ ಎಲ್ಲ ಗಣಗಳಿಗೆ ಧೈರ್ಯ ಬಂದದ. ಇನ್ನು ಪರಮೇಶ್ವರಂದು ಆಜ್ಞೆ ಆಗ್ತದ, ಇನ್ನು ನೀವು ಮಾಂತ್ರಿಕರದ್ದು ಬಿಟ್ಟು ಬಿಡ್ರಿ, ಚಿದಂಬರ ಮಹಾಸ್ವಾಮಿ ಮುಂದೆ ಯಾರ್ದು ನಡೆಯಂಗಿಲ್ಲ. ಯಾಕಂದ್ರೆ ಸ್ವತಃ ಪಾಂಡುರಂಗ, ದತ್ತಾತ್ರೇಯ, ವೆಂಕಟರಮಣ ಎಲ್ಲರೂ ತಮ್ಮ ತಮ್ಮ ಒಂದು ಚಿದಂಬರ ಮಹಾಸ್ವಾಮಿ ಅವತಾರದೊಳಗೆ ತಮ್ಮ ತಮ್ಮ ಭಕ್ತರಿಗೆಲ್ಲ ಚಿದಂಬರನ ಹತ್ರ ಪರಿಹಾರಕ್ಕೆ ಕಳಿಸ್ಕೊಟ್ಟದ್ದು ಉದಾಹರಣೆ ಅದ. ನಮ್ಮೊಳಗೂ ಚಿದಂಬರನೊಳಗೂ ಭೇದಿಲ್ಲ ಅಂತ ಹೇಳಿದ್ದ ಅದ ಉದಾಹರಣೆ ಚರಿತ್ರೆ ಒಳಗೆ ಬರ್ತದೆ. ಆ ಪ್ರಕಾರವಾಗಿ ಚಿದಂಬರ ಇದ್ದಾನ ಅಂತ ಹೇಳಿದ ಕೂಡಲೇ ಇನ್ನು ಶುರುವಾಯ್ತು ನೋಡ್ರಿ, ಮಾಂತ್ರಿಕದ್ದು ಮೆರವಣಿಗೆ ಹೋಯಿತು, ಋಣಿಗೆ ಸ್ಟಾರ್ಟ್ ಶುರುವಾಯಿತು. ಆ ಎಲ್ಲ ಸಹಚರರು, ಪರಮೇಶ್ವರನ ಸಹಚರರು ಏನಿದ್ದಾರೆ ಅವರಿನ್ನ ಉಲ್ಟಾ ಶುರು ಆಗಿಬಿಟ್ಟದ. ಅವರೆಲ್ಲ ಮಾಂತ್ರಿಕರ ಆಜ್ಞಾಧಾರಕರಾಗಿದ್ದರು, ಈಗ ಒದಕಿ ಕೊಡ್ಲಿಕ್ಕೆ ಶುರು ಮಾಡಿಬಿಟ್ಟಾರ ಮಾಂತ್ರಿಕರಿಗೆ. ಮಾಂತ್ರಿಕರು ಓಡ್ಲಿಕ್ಕೆ ಹತ್ಬಿಟ್ಟಾರ, ಅವ್ರಿಗೆ ತಡ್ಕೊಳ್ಳಿಕ್ಕೆ ಆಗವಲ್ದು, ಅವ್ರದ್ದು ಏನು ಅನುಷ್ಠಾನ ಎಲ್ಲ ನಾಶ ಆಗಿ ಹೋಗ್ಯದ. ನೇರವಾಗಿ ಚಿದಂಬರ ಮಹಾಸ್ವಾಮಿಗೆ ಹತ್ರ ಬಂದು ಶರಣಾಗತಿ ಆಗ್ಯಾರ. ಎಲ್ಲರೂ ನೋಡ್ಲಿಕ್ಕತ್ತಾರ, ಭಕ್ತರು, ಸಂತರು, ಮನುಷ್ಯರು ಎಲ್ಲರೂ ನೋಡ್ಲಿಕ್ಕತ್ತಾರ. ಏನಪ್ಪ ಇದು, ನಾವು ಮಾಂತ್ರಿಕರೇ ಸರ್ವಸ್ವ ಅಂತ ತಿಳ್ಕೊಂಡಿವಿ, ಮಾಂತ್ರಿಕರಿಗೆ ಇಂತಹ ಫಜೀತಿ ಬಂದುಬಿಟ್ಟದಲ್ಲ. ಚಿದಂಬರ ಮಹಾಸ್ವಾಮಿನೇ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿದ್ದಾನ. ಅಂತಹ ಪರಮಾತ್ಮನನ್ನು ನಾವು ಸಾಮಾನ್ಯ ಮನುಷ್ಯ ಅಂತ ತಿಳ್ಕೊಂಡಿದ್ವಿ. ಆವಾಗ ಚಿದಂಬರ ಮಹಾಸ್ವಾಮಿ ಮಾಂತ್ರಿಕರಿಗೆ ಅವರಿಗೂ ನ ದುಃಖವಿ ಮನ ದುರ್ಜನ ಅಂಚೆ, ದುಷ್ಟರನ್ನು ಶಿಷ್ಟರನ್ನಾಗಿ ಪರಿವರ್ತನೆ ಮಾಡಿದಂತಹ ಅವತಾರ ಇದು. ಅವರಿಗೂ ಅನುಗ್ರಹ ಮಾಡ್ತಾರೆ ಮಹಾಸ್ವಾಮಿ. ಮತ್ತು ಬಹಿಣಾಬಾಯಿ ಮತ್ತು ಅನಂತರಾಯರಿಗೂ ಆಶೀರ್ವಾದ ಮಾಡಿ ಮತ್ತು ಅವರು ಹೈದರಾಬಾದ್ಗೆ ಹೋಗ್ಲಿಕತ್ತಾರ. ಹೈದರಾಬಾದ್ ಪ್ರಾಂತಕ್ಕೆ ಹೋಗಿದಾರ. ಮತ್ತು ಇವರು ಮಾಂತ್ರಿಕರು ತಮ್ಮ ತಮ್ಮ ಬೆಂಗಾಲದಿಂದ ಬಂದಂತಹ ಮಾಂತ್ರಿಕರು ತಮ್ಮ ತಮ್ಮ ಕ್ಷೇತ್ರಕ್ಕೆ ಹೋಗ್ಯಾರ. ಅದಕ್ಕೆ ರಾಜಾರಾಮ್ ಮಹಾರಾಜರು ಒಂದೇ ಹೇಳಿದರು, ಹಕಾರೋ ನೀ ಸಾಂಗೆ ಸರ್ವಲನ ಹಕಾರೋ ನೀ ಸಾಂಗೆ ಸರ್ವಲನ ಹಕಾರೋ ನೀ ಸಾಂಗೆ ಸರ್ವಲನ ಸಿದ್ಧ ಮುನೀಶ್ವರ ಸಂತ Bye.
ಸಿದ್ಧರೇ, ಮುನೀಶ್ವರರೇ, ಸಂತರೇ, ಭಕ್ತರೇ, ದೊಡ್ಡವರೇ, ಸಣ್ಣವರೇ ಎಲ್ಲರಿಗೂ ನಾನು ಕೈ ಮುಗಿದು ಕೇಳಲಿಗತ್ತೀನಿ. ದೊಡ್ಡ ಧನಿಯಿಂದ ಹೇಳಲಿಗತ್ತೀನಿ. ಇದು ಪೂರ್ಣ ಬ್ರಹ್ಮನ ಅವತಾರ ಆಗಿದ ಕಾಲನಿಗೆ ಮಹಾಕಾಲ. ಮೃತ್ಯುಂಜಯೇಶ್ವರ, ಪರಮೇಶ್ವರ, ಹರಿಹರ, ಬ್ರಹ್ಮಾದಿ ವಂದಿತ ಅಕಾತ ಬ್ರಹ್ಮಕಾತ ವಿಷ್ಣು ಅಕಾರ ಮಹೇಶ್ವರ ಐಸೆ ದೇವಾತಿ ಸ್ವಾಮಿ ಚ ಕಿಂಕರ ಸಂಜ ಇಂತಹ ಒಂದು ದೊಡ್ಡ ಅವತಾರ ಕಲಿಯುಗದೊಳಗ ಆಗ್ಯದ. ಇದನ್ನು ನಂಬರಿ. ದವಂಡಿ ಪಿಟೋನಿಯಾ ದಾಸ ಸಾಂಗೆ ಲೋಕ ಮಗ ತುಮಿ ದೇಖ ಪ್ರಸ್ತವಾಲ. ಇದನ್ನು ಡಂಗರಾವಣದ ಹೇಳಿಗತ್ತೀನಿ. ನಾವನ್ನು ಇದನ್ನು ತಪ್ಪಿಸ್ಕೊಂಡ್ರೆ ನೀವು ಮುಂದೆ ಪಶ್ಚಾತ್ತಾಪ ಪಡಬೇಕಾಗ್ತದೆ ಅಂತ ಹೇಳಿಗತ್ತಾರ. ಅದಕ್ಕೆ ಈ ಪ್ರಕಾರವಾಗಿ ಈ ಒಂದು ಕಥಾದಿಂದ ನಾವು ತಿಳ್ಕೊಳ್ಳೋದೇನೆಂದ್ರೆ, ಭಗವಂತ ನಮ್ಗೆ ಇಂಥ ಒಂದು ಭಾಗ್ಯ ಸಿಕ್ಕದ, ಸತ್ಸಂಗ ಸಿಕ್ಕದ. ಸತ್ಸಂಗದಲ್ಲಿ ನಾಮಸ್ಮರಣೆ ಭಾಗ್ಯ ಸಿಕ್ಕದ. ಸಂತಸಂಖ್ಯೆ ಅಂತರಂಗೆ ನಾಮೋಚ್ಚಾರು ಚಿದಂಬರ ನಾಮೋಚ್ಚಾರು ಜಿಕಡೆ ಪಾಹು ತಿಕ್ಕಡೆ ಅವಾಗ ಚಿದಂಬರ ಗುರು. ಸಂತಸಂಗದಲ್ಲಿ ಅಂತರಂಗದಲ್ಲಿ ನಾಮೋಚ್ಚಾರ ಮಾಡೋದು ಭಾಗ್ಯ ಸಿಕ್ಕದ. ಇದು ಪೂರ್ವಜನ್ಮದ ಸುಕೃತ ಇದ್ರೆ ಮಾತ್ರ ಸಾಧ್ಯದ, ಇಲ್ಲ ಅಂದರೆ ಯಾರಿಗೂ ಸಾಮಾನ್ಯರಿಗೆ ಸಾಧ್ಯ ಇಲ್ಲ ಅಂತ ಹೇಳ್ತಾ, ನಾವೇನೆಲ್ಲ ಮರೆತರೂ ಆ ಚಿದಂಬರ ನಾಮವನ್ನು ಮರೆಯೋದು ಬೇಡ. ಈ ಸತ್ಸಂಗದಿಂದ ನಾವು ಅದನ್ನೇ ತೊಗೊಂಡು ಹೋಗೋಣ. ಯಾವುದು ಮುಖ್ಯ ಮಹಾಮಂತ್ರ ನಾಮ ಚಿದಂಬರದ ಆ ನಾಮ ನಮ್ಗೆ ನಿರಂತರವಾಗಿ ನಮ್ಗೆ ಅದು ಸ್ಮರಣ ಆಗುವಂತೆ ಮಾಡಲಿ ಆಗಲಿ. ಆದ್ರೆ ಅದಕ್ಕೆ ನಾವು ಏನು ಕೇಳ್ಕೋಬೇಕು, ಯಾರಿಗೆ ಕೇಳ್ಕೋಬೇಕಂದ್ರೆ, ಕುಲಸ್ವಾಮಿ ಮಲ್ಹಾರಿ ಚಿದಂಬರ ಚರಾಚರಿ. ಕುಲಸ್ವಾಮಿಗೆ ಪ್ರಾರ್ಥನೆ ಮಾಡ್ಕೋಬೇಕು ನಾವು. ಅಪ್ಪ, ನಿನ್ನ ಅನುಗ್ರಹ ನಮ್ಮ ವಂಶ ಪಾರಂಪರ್ಯವಾಗಿ ನಿನ್ನ ಅನುಗ್ರಹ ಅದ. ಕುಲದೇವತಾ ಇದ್ದೀನಿ, ನಮ್ಗೆ ಅನುಗ್ರಹ ಮಾಡು ನಿರಂತರವಾಗಿ. ಚಿದಂಬರ ನಾಮಿ ಲಕ್ಷ ಸೋದೈ ಜನ್ಮೋ ಜನ್ಮಿ ಪಾಯಿ ಮಾಗತಸೆ. ಚಿದಂಬರ ನಾಮ ಘೇತ ಪ್ರಾಣ ಜಾವೆ ಜನ್ಮೋ ಜನ್ಮಿ ದ್ಯಾವಿ ದಾಸಮಣೆ. ನನಗೆ ಯಾವಾಗಾರ ಜನ್ಮ ಕೊಡು, ಏನಾರ ಮಾಡು, ಆದ್ರೆ ಭಗವಂತನ ನಾಮ ನನಗೆ ನಿರಂತರವಾಗಿ ಉಚ್ಚಾರ ಮಾಡೋಂತಾಗಲಿ. ಕೊನೆ ಗಳಿಗೆ ಒಳಗೆ ಅಜಾಮಿಳಗೆ ಏನು ಅನುಗ್ರಹ ಮಾಡ್ದ, ಅನುಗ್ರಹ ಆಯಿತು. ನಾರಾಯಣ ಅಂತ ಏನು ಮಗನ ಹೆಸರಿಟ್ಟಿದ್ದ, ನಾರಾಯಣ ಅಂತ ಕರೆದ ಕೂಡಲೇ ದೇವದೂತರು ಬಂದರು, ಯಮದೂತರು ಪಲಾಯನ ಮಾಡಿದ್ರು. ಹಂಗೆ ಕೊನೆಯ ಉಸಿರಿಗೆ ನಮ್ಮದು ಪರೀಕ್ಷೆ ಇರ್ತದೆ. ಅಂಥ ಸಮಯದೊಳಗೆ ಭಗವಂತನ ನಾಮ ಬರುವಂತೆ ಮಾಡು ಅಂತ ಹೇಳಿ ಕುಲಸ್ವಾಮಿಗೆ ನಾವು ನಿವೇದನೆ ಮಾಡ್ಕೋಬೇಕು. ಅನುಗ್ರಹ ಮಾಡಂತ ಹೇಳಿ ಅಂಥ ಒಂದು ಕುಲಸ್ವಾಮಿಯ ಸನ್ನಿಧಾನದೊಳಗಿದ್ದೀವಿ. ಅನುಗ್ರಹ ಪಡ್ಕೊಳ್ಳೋಣ ಕುಲದೇವತಾ ಅಂದು. ಈ ಒಂದು ಸತ್ಸಂಗ ಭಾಗ್ಯ ನಮಗೆಲ್ಲರಿಗೂ ಸಿಕ್ಕದ ಕುಲದೇವತಾ ಸಾನ್ನಿಧ್ಯದೊಳಗೆ ಇದು ನಮ್ಮದು ಪರಮ ಭಾಗ್ಯ ಅಂತ ಹೇಳ್ತಾ, ತಥಾ ಶ್ರೀರಾಮಚಂದ್ರನೇ ರಾಮ ಅವತಾರಿ ನೇಮ ಎನ್ನುವಂತೆ ಪುಡೆ ಕೃಷ್ಣ ಅವತಾರ ಅಂತೇನು ಅಭಂಗದ. ಆ ರಾಮಚಂದ್ರನೇ ಮುಂದೆ ಕಲಿಯುವುದೊಳಗೆ ಚಿದಂಬರಾಗಿ ಅವತಾರ ಮಾಡಿ ಬಂದದ್ದದ. ಅದಕ್ಕೆ ಸ್ವಾಮಿ ಕುಲಸ್ವಾಮಿ ನಮ್ಮೆಲ್ಲರಿಗೂ ಅನುಗ್ರಹ ಮಾಡಲಿ. ನಿರಂತರವಾಗಿ ನಾಮಾಚ ವಿಸರ ಪಡೋನೇದಿ ಅನ್ನುವಂತೆ ಅನುಗ್ರಹ ಮಾಡಲಿ ಅಂತ ಕೇಳ್ತಾ ಇವತ್ತಿನ ವಾಂಗ್ಮಯ ಸೇವಾವನ್ನು ಸದ್ಗುರು ಚರಣಗಳಲ್ಲಿ ಸಮರ್ಪಣೆ ಮಾಡ್ತಾರೆ.